ಅಯ್ಯೋ ದೇವ್ರ, ಯಾಕಪ್ಪ ನಮಗೆ ಹಿಂಗೆ ಮಾಡಾಕತ್ತಿದಿ? ನಾವು ಏನು ತಪ್ಪು ಮಾಡಿದವ? ಹಾಂ, ನಮಗೆ ಯಾಕೆ ಹಿಂಗೆ ಮಾಡಾಕತ್ತಿದಿ ನೀನು? ಹೇಳು ದೇವ್ರ, ಹೇಳು. ಏನಾದ್ ಬೇವ ಈಗ? ಯಾಕೆ ಹಿಂಗೆ ಮಾಡಕತ್ತಿದ್ದೀನಿ ನೀನು? ಏನು ತಿರುಗಿಲಿ ಕೆಟ್ಟತ್ತ ನಿನಗೆ? ಹಾಂ, ನಾ ಏನು ಹೇಳಿದೆ ನಿನಗೆ? ಏನು ಹೇಳಿದನಂತ ನಾನು? ಅಣ್ಣ, ಏನಾಯ್ತು? ಅವ್ವ ಯಾಕೆ ಹಿಂಗೆ ತಲೆ ಕೈಗೆಸ್ಕೊಂಡ್ಕೊಂತ ಹಿಂಗೆ ಎಲ್ಲ ಅನ್ನತ್ತಾಳು? ಯಾಕೆ ಈ ಥರ ಮಾಡಾಕತ್ತಾಳ? ಏನಾಯ್ತು? ನೀವಿಬ್ರು ಏನಾದ್ರು ಜಗಳ ಆಡಿದ್ರೇನ? ಹ್ಞೂ, ತಲೆ ಕೆಟ್ಟೈತೆ ಅವಾಗ. ಸುಮ್ಮನೆ ಏನಾರ ಒಂದು ಮಾಡ್ತಾಳೆ. ನಾನು ಏನು ಹೇಳಕತ್ತೇನೋ ತಾನಕ್ಕೆ ಏನು ಮಾತಾಡ್ತಾಳೆ ಆಕಿಗೆ ಗೊತ್ತಾಗ್ಬೇಕು. ಯವ್ವ, ನಿನ್ನ ಕೇಳಕತ್ತಿರೋದು ನಾನು. ಹೇಳ. ಏನು ಹೇಳ್ಬೇಕು ನಿಂಗೆ ಹಲ್ಕಟ್ಬೇಡ? ಹಾಂ, ನಿಮ್ಮಪ್ಪ ಬರಲಿ ಹೇಳ್ತಾನೆ. ನಾನು ಇಷ್ಟು ದಿನ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ನಿ. ಇನ್ನು ಸುಮ್ಮನೆ ಇರಾಕೆ ಇಲ್ಲ ನಾನು. ಅದು ಯಾವಾಗೇನು ಪ್ರೀತಿ ಮಾಡ್ತೀಯೇನು? ಹಾಂ, ಅದು ಹೆಂಗೆ ಪ್ರೀತಿ ಮಾಡ್ತಿದ್ದಿ ನಾನು ನೋಡ್ತಾನೆ. ನಾನು ಯಾರನ್ನು ತೋರಿಸ್ತಾನೋ ನೀನು ಅವ್ರನ್ನ ಮದುವೆ ಆಗ್ಬೇಕು. ಅಲ್ಲೇ ನಿನಗೆ ಸುಮ್ಮನೆ ಹ್ಞೂ ಅಂತ ಬಂದನಂತ ಅಂದ್ಕೊಂಡ್ರೆ ನಿನಗೆ ಆಕಿನ ಕೊಟ್ಟ ಮದುವೆ ಮಾಡ್ತಾನಂತಲ್ಲ. ಆಕೆ ಯಾವತ್ತಿದ್ರೂ ಈ ಮನೆ ಸೊಸೆ ಆಗಕ್ಕೆ ಆಗಂಗಿಲ್ಲ. ಹಾಂ, ನಮ್ಮ ಮನೆ ಸೊಸೆ ಏನಿದ್ರು ಜಲ್ಜಾನ್ ಮಗಳನ್ನ ನಿನಗೆ ತಂದ್ಕೊಡೋದು ನಾನು. ಏನು ಹೇಳ್ತಾ ಇದ್ದೀವಿ ನೀನು? ಹಾಂ, ಏನು ಹೇಳಕತ್ತೀನಿ ನೀನು? ಹಾಂ, ಅಂದ್ರೆ ನೀವು ನಾನು ಪ್ರೀತಿ ಮಾಡೋ ಹುಡುಗಿನ ಒಪ್ಪಂಗಿಲ್ಲ, ಬೇರೆದಾಗಿಂತ ಅಂದ್ರೆ ನನಗೆ ಮದುವೆ ಮಾಡ್ತೀಯನ? ಆತು, ಹಂಗಾದ್ರೆ ನಾನು ಈ ಮನ್ಯಾಗ ಇರಂಗಿಲ್ಲ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಏಯ್, ನಿಲ್ಲಲ್ಲ ಇಲ್ಲೇ, ನಿಲ್ಲಿಲ್ಲಿ ಬಾ ಇಲ್ಲೇ. ನಾ ಹೇಳಿದ್ರೆ ಕೇಳ್ತೀಯ ಇಲ್ಲ ನೀನು? ನೀ ಹೇಳೋದು ಬೇಡ, ನಾನು ಕೇಳಿಸ್ಕೋದು ಇಲ್ಲ. ನಾನು ಏನು ಹೇಳಿದ್ದೀನಿ ನಿನಗೆ? ಹಾಂ, ನಾನು ಮದುವೆ ಅಂತ ಆದ್ರೆ ಅದು ಮೊದಲು ನನ್ನ ಆಕಿನ ಬಿಟ್ಟರೆ ನನಗೆ ಜೀವನದಾಗ ಯಾರನ್ನೂ ಮದುವೆ ಆಗಂಗಿಲ್ಲ. ಹಂಗೆ ಬೇಕಾದ್ರೆ ಇರ್ತೇನೆ, ಹೊತ್ತಾಗಿ ಸಿಗಲಿಲ್ಲ ಅಂದ್ರೆ ಆದ್ರೆ ಮದುವೆ ಆಗಂಗಿಲ್ಲ. ಇದಕ್ಕೆ ನೀನು ಒಪ್ಪಿಗೆ ಐತಂದ್ರೆ ಹ್ಞೂ ಅಂತಂದೈತಿ. ಈಗ ಮನೆಗೆ ಬಂದಮೇಲೆ ನಾಟಕ ಹಚ್ಚೇನ? ಏನು ಹೇಳೋದು ಹೇಳ ನನಗೆ? ಅಪ್ಪನ ಬರ್ತಾನ? ಕರಿ ಅಪ್ಪನ. ಅಪ್ಪನೂ ಹೇಳ್ತಾನಂಗಾರ ಕರಿ ಅಪ್ಪನ. ರೀ, ಏರಿ ಬರಿಲ್ಲ ದೀಟ. ಹಾಂ, ಬನ್ನಿ. ಏನಾಯ್ತು ಒಂದ ಸುಮ್ಮನೆ ಕರಿಯಾಕತ್ತರಿ ತಾಯಿ ಮಗ ಸೇರಿಸಿ? ಏನಾಯ್ತು? ಯಾಕೆ ನೀನು ನೋಡಿದ್ರೆ ಸೀಟ್ ಮಾಡ್ಕೊಂಡಿದ್ದಿ, ಅವನು ಸೀಟ್ ಮಾಡ್ಕೊಂಡಾನ? ಏನು ಇಬ್ರು ಏನು ಜಗಳ ಆಡ್ತಾರೇನ? ಅಲ್ಲ, ನೀವು ಯಾವಾಗ ಜಗಳ ಆಡ್ತಾರೆ, ಯಾವಾಗ ಹೊಡೆದಾಡ್ತಾರೆ? ತಾಯಿ ಮಗ ಯಾವಾಗ ಬಂದಿರ್ತಾರೆ ಅನ್ನೋದು ಗೊತ್ತಾಗಂಗಿಲ್ಲ. ಏನಾಯ್ತವಾ? ಹಾಂ, ನೋಡ್ರಿ, ಇವ ಯಾವ್ದ ಹುಡುಗಿನ ಪ್ರೀತಿ ಮಾಡಕತ್ತಾನ. ಆ ಹುಡುಗಿನ ಮದುವೆ ಆಗ್ಬೇಡಪ್ಪ, ಈಗ ಸರಿ ಇಲ್ಲ. ಆಕಿದು ಹೆಂಗದಾಳು ಅವ್ರ ಫ್ಯಾಮಿಲಿದು ನಮಗೆಲ್ಲ ಗೊತ್ತಿಲ್ಲ. ಆಕೆ ನೋಡ್ರಿ ಎಲ್ಲೋ ಮನೆ ಕೆಲಸ ಮಾಡ್ತಾನಂತಾಳು. ಆಕೆ ಬ್ಯಾಡ ಅಂತಂದ್ರೆ ಕೇಳವಲ್ಲ. ನನ್ನ ಮದುವೆ ಆದ್ರೆ ಆಕಿನ ಆಗ್ತಾನೆ, ಇಲ್ಲ ಮದುವೆ ಆಗಂಗಿಲ್ಲ ಅಲ್ಲಿ ಹೇಳಿದಾನ. ಹಾಂ, ಅಷ್ಟು ಹೇಳಿದ್ರೂ ಇವಂಗೆ ಆಕಿನ ಬೇಕಂತ. ಯಾಕೆ ಜಗತ್ತಿನಾಗ ಏನು ಬೇರೆ ಹುಡುಗಿಯಾರ ಇಲ್ಲೇನು? ಆಕೆ ಒಬ್ಬಾಕಿದ ಊರಾಗ ಸುಂದ್ರಿ ಏನಾಕಿ? ಹಾಂ, ಏನಾಯ್ತು? ಹಾಂ, ಸಂಜು, ಯಾಕೆ? ಯಾವ ಹುಡುಗಿಗೆ? ಯಾರಾಕಿ? ಹಾಂ, ಅಲ್ಲ, ಈ ಗಿರುತಿ ಅನ್ನೋದನ್ನ ಯಾಕೆ ಚಾಲು ಮಾಡ್ಕೊಂಡು ನೀನು? ನಾನು ಏನು ಹೇಳಿ ನಿನಗೆ? ನಮ್ಮ ಮನ್ಯಾಗ ಈ ಗಿರುತಿ ಎಲ್ಲ ನಡೆಯಂಗಿಲ್ಲ, ಕಾಲೇಜಿಗೆ ಹೋಗ್ಬೇಕು ಬರಬೇಕು ಅಂತ ಹೇಳಿದ. ಮತ್ತೇನು ಚಾಲು ಮಾಡ್ಕೊಂಡು ನೀನು? ಯಾರಕ್ಕಿ ಹುಡುಗಿ? ಹಾಂ, ಅಪ್ಪ, ನಾನು ನಿನ್ನ ಮುಂದೆ ಹೇಳಕತ್ತೇನೆ, ಕೇಳಿಸ್ಕೊ. ನಾನು ಆ ಹುಡುಗಿನ ಭಾಳ ಪ್ರೀತಿ ಮಾಡಕತ್ತ. ನನಗೆ ಆಕೆ ಇಲ್ಲದೆ ಇರೋಕೆ ಆಗಂಗಿಲ್ಲಪ್ಪ. ಆಕೆ ನಾನು ಎಷ್ಟು ಪ್ರೀತಿ ಮಾಡ್ತಾನಂತ ಹೇಳೋಕೆ ಆಗಂಗಿಲ್ಲ. ಅಕಸ್ಮಾತ್ ಆಕೆ ಸಿಗಲಿಲ್ಲ ಅಂದ್ರೆ, ಅವ್ರ ಮನೆಯಾಗೆಲ್ಲ ಒಪ್ಕೊಳ್ಳಿಲ್ಲ, ಆಕೆ ನನಗೆ ಸಿಗಲಿಲ್ಲ ಅಂದ್ರೆ ನನ್ನ ಮದ್ವೆನೂ ಆಗಂಗಿಲ್ಲ. ನಾನು ಹಂಗೆ ಇರ್ತೇನೆ ಹೊರತು ನನ್ನ ಮದ್ವೆ ಮಾತ್ರ ಆಗಂಗಿಲ್ಲ. ಯಾಕಂದ್ರೆ ಇನ್ನೊಬ್ಬರ ನೆನಪಿನಾಗ ಮತ್ತೊಬ್ಬಕಿನ ಮದುವೆಯಾಗಿ ಸಂಸಾರ ಮಾಡೋಕೆ ಆಗಂಗಿಲ್ಲ ನನಗೆ. ಅದಕ್ಕೆ ನಾನು ಮದ್ವೆನೂ ಆಗಂಗಿಲ್ಲ, ನಾನು ಹಂಗೆ ಇರ್ತೇನೆ. ಅದಕ್ಕೆ ಅವಾಗ ಹೇಳಿದ್ರೆ ಅದನ್ನು ಕೇಳಬಾಳಗಿ. ಅದು ಯಾರೋ ಚಲ್ದಾರ ಮಗಳಂತ ಸಂಗೀತ ಅಂತ, ಆಕೆ ನೋಡಿ ಬಂದಾಳ ಅಂತ ಆಕೆನ ಮದುವೆ ಮಾಡ್ಕೊತ ನಿಂತಾಳೆ. ಹೇಳಿದಾನೆ, ನಾನು ಪ್ರೀತಿ ಮಾಡೋ ಹುಡುಗಿಗೆ ಹೇಳಿದಾನೆ. ಆಕೆ ಒಪ್ಕೊಂಡ ಅಕಸ್ಮಾತ್ ಅವ್ರ ಮನ್ಯಾಗ ಒಪ್ಕೊಂಡ್ರೆ ನಾನು ಮದುವೆ ಆಗೋದು ಆಕೆನ ನನ್ನ ಅಂತೇಳಿ. ಅಷ್ಟು ಇದ್ದ ಮೇಲೂ ಮತ್ತೆ ಯಾಕೆ ಹೋಗಿಕಿ ಇವ್ರನ್ನ ಹುಡುಗಿ ಕೇಳಿ ಬರ್ಬೇಕೀಕಿ, ಸಂಬಂಧ ಕೇಳಿ ಬರ್ಬೇಕೀಕಿ? ಹೇಳಿದ್ರೆ ಮತ್ತೆ ನನ್ನ ಜೊತೆನೇ ಜಗಳ ಮಾಡ್ತಾಳೀಗ ಅವ್ವ. ನೋಡು ಮಗನ, ತಾಯಿ 9 ತಿಂಗಳು ಹೊಟ್ಟೆಗೆ ಹಿಡ್ಕೊಂಡು ಹೆತ್ತ ಸಾಕಿ ಸಲಿಗಿರ್ತಾಳೆ. ಆಕೆಗೆ ಏನು ನಿನ್ನ ಮೇಲೆ ಅಧಿಕಾರ ಇಲ್ಲ ಅಂದ್ರೆ ಮತ್ತೆ ಆಕೆ ಹೋಗಿ ಕೇಳಿ ಬರೆದ್ರೆ ಮತ್ತೆ ಯಾರಿಗೆ ಐತಿ ನಿನ್ನ ಮೇಲೆ ಅಧಿಕಾರ? ಹಾಂ, ನೀನು ಈಗ ಪ್ರೀತಿ ಮಾಡತ್ತಿಲ್ಲ, ಆಕೆಗೆ ಐತೇನ? ನಿನ್ನ ಸಾಕಿ ಸಲಿಗಿದಾರ್ಗಿಲ್ಲ ಅಂದ್ರೆ ಈಗ ನೀನು ಪ್ರೀತಿ ಮಾಡೋಕೀಗ ಐತೇನ? ಅಂದ್ರೆ ಆಕೆ ನಿನ್ನ ಪ್ರೀತಿ ಮಾಡೋಕೆ ಒಪ್ಕೊಂಡಾಳ, ಅವ್ರ ಮನೆಯವ್ರು ಇನ್ನೂ ಒಪ್ಕೊಂಡಿಲ್ಲ, ಕರೆನಾ? ಇಲ್ರಿ, ಇಲ್ಲ. ಇವನ್ನ ಆಕಿನ ಒಪ್ಕೊಂಡಿಲ್ಲ. ಆಕಿನ ಒಪ್ಸಾಕ ಹುಡಿಯಾಡತಾನ. ನಾವು ಮದುವೆ ಮಾಡಿದ್ರಾತ ಅಂತೇಳಿ ಮೊದಲು ಹೋಗಿ ಚಲ್ಜಾನ್ ಮಗಳನ್ನ ಕೇಳಿ ಬಂದಾನ. ಅದು ಹುಡುಗಿ ಇನ್ನು ಈಗ 10th ಮುಗೀತ. ಹಾಂ, ಅದು ಹುಡುಗಿಗೆ ಮದುವೆ ಮಾಡ್ಬೇಕಂತ ಅನ್ನತ್ತಿದ್ರು. ಅದಕ್ಕೆ ನಮ್ಮ ಸಂಜಾಗ ಕೊಟ್ಟುಬಿಡ ಅಂತ ಅನ್ನಿ. ಹ್ಞೂ ಆಯ್ತು ಅಂತ ಅಂದಾಳಕಿ. ಇವ್ ನೋಡಿದ್ರೆ ಗಿರುತಿ ಅಂತ ಓಡಾಡಕತ್ತಾನ. ಹಾಂ, ನಮ್ಮ ಮನೆ ಮಾನ ಮರ್ಯಾದೆ ತೆಗಿಬೇಕನ್ನಕತ್ತಾನ ಇವನು. ಹಾಂ, ಎಲ್ಲ ನಮ್ಮ ರಿಲೇಷನ್ದಾಗ ಯಾರು ಗಿರುತಿ ಅನ್ನೋದು ಮಾಡಿಲ್ಲ. ಇವಂಗೆ ಎಲ್ಲಿಂದ ಬಂತೀರಿ ಇದು? ಹಾಂ, ಅದಕ್ಕೆ ಕಾಲೇಜ್ಗೆ ಕಳಿಸ್ಬೇಡ್ರಿ, ನಿಮ್ಮ ಜೊತೆ ಹೊಲಕ್ಕೆ ಕರ್ಕೊಂಡು ಹೋಗ್ರಿ. ಅಲ್ಲಿ ಹೋದ್ರೆ ಅಂಥದ್ದು ಎಲ್ಲ ಬರಂಗಿಲ್ಲ ಅಂತ ಅನ್ಕೊಂಡು ನಾನು. ನೀವು ನನ್ನ ಮಗ ಓದಲಿ, ದೊಡ್ಡ ಆಫೀಸರ್ ಆಗಲಿ ಅಂತ ಅಂದ್ರಿ. ಅವ್ನು ದೊಡ್ಡ ಆಫೀಸರ್ ಅಲ್ಲ, ದೊಡ್ಡ ಆಫೀಸರ್ ಆಗೇ ಬಂದಾನ ಇಲ್ಲಿ. ನೋಡಮ್ಮ, ನೀನು ಸುಮ್ಮನೆ ಇರು. ನಿಂಗೆ ಇದೆಲ್ಲ ಗೊತ್ತಾಗಂಗಿಲ್ಲ. ನಾನು ಅಪ್ಪಂಗೆ ಹೇಳ್ತಾನೆ ತಿಳಿಸಿ. ನೀನು ನಡಕ್ಕೆ ಬಾಯಿ ಹಾಕಕ್ಕೆ ಹೋಗಬೇಡ. ಅಪ್ಪ, ನಾನು ಹೇಳೋದನ್ನ ಕೇಳು. ನಾನು ಕೆಲಸನೂ ಮಾಡಕತ್ತಾನ. ಹಾಂ,
ಜಾಬ್ ನನಗೆ ಸಿಕ್ಕತ್ತಿ. ಆದ್ರೆ ಈಗ ನನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿರೋದ ಆ ಹುಡುಗಿನ. ನನ್ನ ಮದುವೆ ಅಂತ ಆದ್ರೆ ಅದು ಅದ ಹುಡುಗಿನ, ಇಲ್ಲ ಅಂದ್ರೆ ನನ್ನ ಮದುವೆ ಆಗಲ್ಲಪ್ಪ. ಯಾಕಂದ್ರೆ ನನಗೆ ಮದುವೆ ಆಗ್ಬೇಕನ್ನೋದು ಆಸೆನೇ ಇದ್ದಿಲ್ಲ. ಆ ಹುಡುಗಿನ ನೋಡಿದಾಗಿಂದನೂ ಮದುವೆ ಆಗಬೇಕು ಅಂತ ಅನ್ಕೊನಿ. ಆ ಹುಡುಗಿ ತುಂಬಾ ಕಷ್ಟಪಡ್ತಾ ಇದ್ದಾಳಪ್ಪ. ಒಬ್ಳು ಕಷ್ಟದ ಜೀವಿ ಅವಳು. ಅಂಥವಳನ್ನ ನಾವು ಮದುವೆ ಆದ್ರೆ ನಿಮ್ಮನ್ನ, ಅಮ್ಮನ್ನ, ತಂಗಿನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾ ಅನ್ನೋದ ಅಂತ ನನಗೆ ಅನಿಸ್ತು. ಅಂಥವ್ರು ತಂದೆ ತಾಯಿನ, ಆ ಮನೇಲಿರೋರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾರೆ. ಹಂಗನಿಸಿ ಅವಳನ್ನೇ ಮದುವೆ ಆಗಬೇಕು ಅಂತ ನನಗೆ ಆಸೆ ಆಯ್ತಪ್ಪ. ಅಯ್ಯೋ, ನಮ್ಮ ಅಣ್ಣ ಯಾರನ್ನ ಲವ್ ಮಾಡತ್ತೆ ಅನ್ನಂಗಾರ. ಸರಿ, ಇಲ್ಲಿ ನಿಂತ್ಕೊಂಡು ಅವ್ರ ಮಾತು ಕೇಳೋ ಬದಲಿ ನಾನು ಹೋಗಿ ಓದ್ಕೋತಾನೆ. ಯವ್ವ, ನೀವು ಜಗಳ ಮುಂದುವರಿಸ್ರಿ, ನಾನು ಓದ್ಕೋದೈತಿ, ನಾನು ಓದ್ಕೋತಾನೆ. ಏನಾರ ಬೇಕಿದ್ರೆ ಆಮೇಲೆ ಕರಿ ಬರ್ತಾನೆ. ಈ ಸುಪ್ನಾತಿ ಹೋಗು, ನಿಂದೊಬ್ಬಾಕಿದೆ, ನಂದೊಂದು ಎಲ್ಲಿ ಇರ್ಲಿ ಅಂತ ಬರ್ತೀಯನ? ನಡಿ. ಅಪ್ಪ ಒಪ್ಕೋತಾನ ಅಣ್ಣನ ಪ್ರೀತಿನ? ಪ್ಲೀಸ್ ಅಪ್ಪ, ನೀನಾದರೂ ಅರ್ಥ ಮಾಡ್ಕೊ. ನನಗೆ ಹುಡುಗಿಯನ್ನ ಮದುವೆ ಮಾಡಿಸಪ್ಪ, ನಿನ್ನ ಕೈ ಮುಗಿತೀನಪ್ಪ. ನೋಡ್ರಿ, ನಮಗೆ ಆ ಸಂಬಂಧ ಬೇಡ. ನಾನು ಯಾವ ಹುಡುಗಿನ ತೋರಿಸನೋ ಇವನು ಆಕೆನ ಮದುವೆ ಆಗ್ಬೇಕು. ಆಕೆ ನಮ್ಮ ಸೊಸೆ ಆಗ್ಬೇಕು. ಜಲ್ಜಾನ್ ಮಗಳು ಚಂದನೂ ಅದಾಳ, ಕೆಲಸನೂ ಹಂಗೆ ಮಾಡ್ತಾಳೆ, ಎಲ್ಲಾರನ್ನೂ ಚಲೋ ನೋಡ್ಕೊಳ್ಳೋದು ಗೊತ್ತಾಗೈತೆ ಆಕೆಗೆ. ನನಗಂತೂ ಅದ ಹುಡುಗಿ ಇಷ್ಟ ಆಗೈತಿ. ಮದುವೆ ಮಾಡ್ಕೊಂಡ್ರೆ ಅದ ಹುಡುಗಿ ನಮ್ಮ ಮನೆ ಸೊಸೆ ಆಗ್ಬೇಕಂತ ನಾನು ಅಂದ್ಕೊಂಡ್ಬಿಟ್ಟೆ. ಈಗಾಗಲೇ ಅದ ಹುಡುಗಿ ನಮ್ಮ ಮನೆ ಸೊಸೆ ಆಗ್ಬೇಕು. ನೀವೇನಂತಾರಿ ಹೇಳ್ರಿ ನನಗೆ. ಅಮ್ಮ, ನೀನೇನೋ ಹೇಳ್ತಿದ್ದಿ ನೋಡ್ಬೇ ಅವ್ವ, ನಾನೇನು ಒಂದ ಮಾತು ಹೇಳೋದು. ಸಾಯೋವರೆಗೂ ಇರಬೇಕಾದವನು ನಾನು, ಜೊತೆ ಸಂಸಾರ ಮಾಡಬೇಕಾಗಿರೋನು ನಾನು. ನೀನು ಏನಾದರೂ ಮಾಡ್ತೀಯನ? ನೀನೇನಾದರೂ ಇರ್ತೀಯನ ಸಾಯೋವರೆಗೂ? ಇಲ್ಲ. ಅಂದಮೇಲೆ ನನಗಿಷ್ಟ ಆಗಿರೋ ಹುಡುಗಿನ ನೀವು ಮದುವೆ ಮಾಡೋದು ಬಿಟ್ಟು ನಿಮಗಿಷ್ಟ ಆಗಿರೋ ಹುಡುಗಿ ಜೊತೆ ಮದುವೆ ಮಾಡಿ ಸಂಸಾರ ಮಾಡಂತಂದ್ರೆ ನನ್ನ ಕೈಲಾಗಲ್ಲ. ಅಕಸ್ಮಾತ್ ನೀವು ನನ್ನ ಮಾತು ಮೀರಿ ಮದುವೆ ಮಾಡಿದ್ರೆ ನಾನು ಅವ್ರ ಜೊತೆ ಸಂಸಾರ ಮಾಡೋಂಗಿಲ್ಲ. ಅವಳು ಹಾಗೆ ಇರಬೇಕಾಗ್ತದೆ ಹೊರತು ನನ್ನ ಜೊತೆ ಸಂಸಾರ ಮಾಡೋಕ್ಕಾಗಂಗಿಲ್ಲ. ಅಕಸ್ಮಾತ್ ನೀವು ಮದುವೆ ಮಾಡಿದ್ರೆ ನಾನು ಹೇಳಕತ್ತೆ ನನಗಿಷ್ಟ ಇಲ್ಲ ಹುಡುಗಿನ ಮದುವೆ ಮಾಡಿದ್ರೆ. ಹೌದನ? ಇಷ್ಟೆಲ್ಲ ಅಂಜಿಕೆ ತೋರಿಸ್ತೇನಂಗಾರ? ಆತ, ನಾನು ನಿನ್ನ ಮಾತಿನಂಗೆ ಬರ್ತಾನೆ, ನಿನ್ನಂತನ ಬರ್ತಾನೆ. ಸರಿ, ನೀನು ಇಷ್ಟಪಟ್ಟಿರೋ ಹುಡುಗಿನ ನೀನು ಒಪ್ಪಿಸು, ಅವ್ರ ಮನೆಯವ್ರನ್ನೆಲ್ಲ ಒಪ್ಪಿಸು, ಅವರೆಲ್ಲ ಒಪ್ಕೋಬೇಕು. ಆಕೆ ನಾವು ಕೇಳೋ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಟ್ರೆ ಸರಿ, ಆಕೆ ಒಪ್ಕೊಂಡ್ರೆ ನಿನಗೆ ಆಕಿನ ಮದುವೆ ಮಾಡಿಸ್ತೇವೆ. ಮೊದಲ ಆಕಿನ ಒಪ್ಪಿಸು, ನಾನು ನೋಡ್ತಾನೆ. ಅಕಸ್ಮಾತ್ ಆಕೆ ಏನಾದ್ರ ಒಪ್ಕೊಲಿಲ್ಲ ಅಂದ್ರೆ ನಾನು ನಿನಗೆ ಈ ತಿಂಗಳು ಟೈಮ್ ಕೊಡತ್ತಾನೆ. ಇದು 1 ತಿಂಗಳನಾಗ ನೀನು ಆಕಿನ ಒಪ್ಪಿಸ್ಬೇಕು. ನೀನು ಆಕಿನ ಅಂದ್ರೆ ಒಪ್ಪಿಸ್ಲಿಲ್ಲ ಅಂತ ಅನ್ಕೋ, ನಾನು ಹೇಳಿರೋ ಹುಡುಗಿನ ನೀನು ಮದುವೆ ಆಗಿ ಜೀವನ ಮಾಡ್ಬೇಕು. ಏನು ನಾ ಹೇಳೋದು ಅರ್ಥ ಆಯ್ತೇನು? ಈ ತಿಂಗಳದಾಗ ಒಪ್ಪಸಂತಿ. ಈ ತಿಂಗಳದಾಗ ಎಷ್ಟು ದಿನಗಳದಾವ? 6 ದಿನ ಅದಾವ. 6 ದಿನದಾಗ ಒಪ್ಸೋಕ್ಕಾಗಲ್ಲ. ನನಗೆ ಮುಂದಿನ ತಿಂಗಳವರೆಗೂ ಟೈಮ್ ಕೊಡು. ಮುಂದಿನ ತಿಂಗಳು ಲಾಸ್ಟ್ ಅಂದ್ರೆ 30ನೇ ತಾರೀಕುವರೆಗೂ ನನಗೆ ಟೈಮ್ ಕೊಡು. ಅಲ್ಲಿವರೆಗೂ ನನಗೆ ಬೇಕು. ಮತ್ತು ಅವ್ರನ್ನ ನಾನು ಇವಾಗ ನೋಡತ್ತಾರ. ಒಮ್ಗಿಲು ಒಪ್ಕೊ ಅಂದ್ರೆ ಯಾರು ಒಪ್ಕೋತಾರೋ? ಯಾರೂ ಒಪ್ಕೊಂಗಿಲ್ಲ. ಅದಕ್ಕೆ ನನಗೆ 1 ತಿಂಗಳು ಟೈಮ್ ಕೊಡು. ಆ ಟೈಮ್ನಾಗ ನಾನು ಅವ್ರನ್ನ ಒಪ್ಪಿಸ್ದೆ. ಅಕಸ್ಮಾತ್ 30ನೇ ತಾರೀಕೊಳಗಾಗಿ ನಾನು ಅವ್ರನ್ನ ಏನಾರ ಒಪ್ಪಿಸ್ಲಿಲ್ಲ ಅಂದ್ರೆ ನೀನು ಯಾವ ಹುಡುಗಿ ಹೇಳ್ತೀವೋ ಆ ಹುಡುಗಿ ಕೊಳ್ಳಿಗೆ ನಾನು ತಾಳಿ ಕಟ್ತೇನೆ. ನಾನು ನಿನಗೆ ಮಾತು ಕೊಡತ್ತೇನೆ. ಸರಿ, ಹಂಗಂತ ನಿಮ್ಮ ಅಪ್ಪನ ಮುಂದೆ ಮಾತು ಕೊಡೋಣ. ನೋಡಿ, ಯೋಚನೆ ಮಾಡಿ ಚಂದಾಗ ಒಂದು ಸಲ ಮಾತು ಕೊಟ್ಟ ಮೇಲೆ ಮೀರುವಂಗಿಲ್ಲ. ನಾ ಹೇಳಿದ ಹುಡುಗಿನ, ನಾವು ತೋರಿಸಿದ ಹುಡುಗಿನ ಮದುವೆ ಆಗಲೇಬೇಕು. ಏನು ಸಂಸಾರನೂ ಮಾಡಬೇಕು. ನಾನು ಅದು ಮಾಡೋಂಗಿಲ್ಲ, ನಾನು ಇದು ಮಾಡೋಂಗಿಲ್ಲ ಅಂತಲೂ ಅನ್ನುವಂಗೂ ಇಲ್ಲ. ಯೋಚನೆ ಮಾಡಿ ಮಾತು ಕೊಡು. ಸರಿ ಅಮ್ಮ, ಮುಂದಿನ ತಿಂಗಳು 30ನೇ ತಾರೀಕೊಳಗಾಗಿ ನಾನು ಮದುವೆನೇನಾದ್ರು ಮದುವೆಗೆ ಒಪ್ಪಿಸ್ಲಿಲ್ಲ ಅಂದ್ರೆ, ಅಕಸ್ಮಾತ್ ಅವಳು ಏನಾದರೂ ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ, ಅವ್ರ ಮನೆಯವರು ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ, ನೀವು ಹೇಳಿರೋ ಹುಡುಗಿನ ನಾನು ಮದುವೆ ಆಗ್ತೇನೆ. ನಾನು ನಿಮ್ಗೆ ಮಾತು ಕೊಡಾಕತ್ತೇನೆ. ನಾನು ಅವ್ರ ಜೊತೆ ಚೆನ್ನಾಗೂ ಇರ್ತೇನೆ, ಸಂಸಾರನೂ ಮಾಡ್ತೇನೆ. ಅಕಸ್ಮಾತ್ ನನ್ನ ಹುಡುಗಿ ಮನೆಯವ್ರವ್ರು ನೀವು ಒಪ್ಕೊಂಡ್ರೆ ನೀವು ಮದುವೆಗೆ ಒಪ್ಕೋಬೇಕು, ಮದುವೆ ಮಾಡಿಸ್ಬೇಕು. ಸರಿನಾ? ಆಯಿತು, ಹಂಗಾಗಲಿ. ಒಪ್ಕೊಂಡ್ರೆ ನಾವು ಮದುವೆ ಮಾಡಿಸ್ತೇವೆ. ಅಕಸ್ಮಾತ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ತೋರಿಸಿದ ಹುಡುಗಿನ ನೀನು ಮದುವೆ ಆಗಬೇಕು ಅಷ್ಟೆ. ಸರಿಯಪ್ಪ, ಇದಕ್ಕೆ ನನಗೆ ಒಪ್ಪಿಗೆ ಐತಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗಿತ್ತು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.